ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ ಕೃಪೆಯೇ. ಯಾವ ಗಣನೆಗೂ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕೃಪೆಯೇ 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 ಯೇಸುವಪ್ಪ, ಎಲ್ಲ ನಿನ್ನ ಕೃಪೆಯೇ. ಓ ಕೃಪೆಯೇ 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 ಯೇಸುವಪ್ಪ, ಎಲ್ಲ ನಿನ್ನ ಕೃಪೆಯೇ. ಯೇಸುವಪ್ಪ, ಎಲ್ಲ ನಿನ್ನ ಕೃಪೆಯೇ. ಯೇಸುವಪ್ಪ, ಎಲ್ಲ ನಿನ್ನ ಕೃಪೆಯೇ. ಪ್ರೀತಿಯ ದೇವಜನರೇ, ಈ ದಿನದಲ್ಲಿ ಯೇಸುವಿನ ನಾಮದಲ್ಲಿ ಈ ಒಂದು ವಿಡಿಯೋ ನೋಡುತ್ತಿರುವಂಥ ಪ್ರತಿಯೊಬ್ಬರಿಗೂ ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ಆಹ್ವಾನ ಮಾಡ್ತೇನೆ. ಪ್ರತಿದಿನ ಈ ಒಂದು ವಿಡಿಯೋವನ್ನು ನೀವು ನೋಡ್ತಿದ್ದೀರಾ. ನಾನು ನಂಬುತ್ತೇನೆ ನೀವೆಲ್ಲರೂ ಈ ಒಂದು ವಿಡಿಯೋ ಮೂಲಕ, ದೇವರ ವಾಕ್ಯದ ಮೂಲಕ ನೀವು ಆಶೀರ್ವದಿಸಲ್ಪಡ್ತಿದ್ದೀರಾ ಎಂಬುದಾಗಿ. ಒಂದೇ ಒಂದು ವಿನಂತಿ ಏನಂತ ಹೇಳಿದ್ರೆ, ರಿಕ್ವೆಸ್ಟ್, ಕೋರಿಕೆ ಏನಂತ ಹೇಳಿದ್ರೆ, ಈ ಒಂದು ವಿಡಿಯೋವನ್ನು ಹಲವಾರು ಜನರು ನಿಮ್ಗೆ ಯಾರೆಲ್ಲ ಗೊತ್ತಿದ್ದಾರೋ, ಯೇಸುವಿನ ತಿಳಿಯದೇ ಇದ್ದಾರೋ ಅವರಿಗೆ ಈ ಒಂದು ವಿಡಿಯೋವನ್ನು ನೀವು ಶೇರ್ ಮಾಡಬೇಕೆಂಬುದಾಗಿ ನಾನು ನಿಮ್ಮನ್ನು ಪ್ರೀತಿಯಿಂದ ಹೇಳ್ಕೊಳ್ತೀನಿ. ನಾವು ಪ್ರತಿದಿನ ನಾವು ದೇವರ ವಾಕ್ಯವನ್ನು ನಾವು ನೋಡುವ ಪ್ರಕಾರ ಈ ದಿನದಲ್ಲಿ ನಾವು ವಾಕ್ಯವನ್ನು ನಾವು ಧ್ಯಾನ ಮಾಡೋದಕ್ಕಿಂತ ಮುಂಚೆ ನಿನ್ನೆ ನಾವು ಯೇಸುವಿನ ರಕ್ತ ಹಾಗೂ ಏಬೆಲನ ರಕ್ತದ ಕುರಿತು ನಾವು ಧ್ಯಾನವನ್ನ ಮಾಡಿದ್ವಿ. ಇವತ್ತು ನಾವು ಮುಂದೆ ಹೋಗುವಾಗ ಕಾಯೇನನು ಆ ಒಂದು ಶಾಪವನ್ನೆಲ್ಲ ಅವನು ಏನ್ ಮಾಡ್ದ ಅಂತ ಹೇಳಿದ್ರೆ, ಆ ಒಂದು ಶಾಪವನ್ನೆಲ್ಲ ಕೇಳಾದ್ಮೇಲೆ ಅವನು ದೇವರ ಹತ್ರ ಒಂದು ಪ್ರಾರ್ಥನೆಯನ್ನ ಅವನು ಮಾಡ್ತಾನೆ. ಆದಿಕಾಂಡ 4ನೇ ಅಧ್ಯಾಯ ಅದರಲ್ಲಿ 13ನೇ ವಚನದಲ್ಲಿ ಹೇಳ್ತಾನೆ, ಕಾಯೇನನು ಯೆಹೋವನಿಗೆ, ನನ್ನ ಅಪರಾಧದ ಫಲ ತಾಳಕೂಡದಷ್ಟಾಗಿದೆ. ನನಗೆ ಈ ಒಂದು ಅಪರಾಧದ ಫಲ ನನಗೆ ಅದನ್ನ ತಾಳಿಕೊಳ್ಳಲಿಕ್ಕೆ ನನಗೆ ಆಗದಷ್ಟು ಹಾಗೆ ನನ್ನನ್ನ ಕಂಡವರು ಕೊಲ್ಲುವರು ಎಂದು ಹೇಳಿದನು. ಅವನು ಈ ರೀತಿಯಾಗೆಲ್ಲ ಅವನು ಆ ಕಾರ್ಯವನ್ನ ಅವನು ಪಡೆದುಕೊಂಡಾದ್ಮೇಲೆ ಅವನು ದೇವರ ಹತ್ರ ಒಂದು ಪ್ರಾರ್ಥನೆ ಮಾಡ್ತಾನೆ. ನನಗಿದು ತಡೆದುಕೊಳ್ಳಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಅದಾದ್ಮೇಲೆ ಇನ್ನು ನನ್ನನ್ನು ಯಾರೆಲ್ಲ ನೋಡ್ತಾರೋ ಅವರೆಲ್ಲ ನನ್ನನ್ನು ಕೊಲ್ತಾರೆ ಎಂಬುದಾಗಿ ಆ ಒಂದು ಪ್ರಾರ್ಥನೆಯನ್ನ ದೇವರ ಹತ್ರ ಮಾಡ್ತಾನೆ. ಆದ್ರೆ ಅಲ್ಲಿ ದೇವರು ನೆಕ್ಸ್ಟ್ ವಚನದಲ್ಲಿ ಅವರು ಏನನ್ನ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ, 15ನೇ ವಚನದಲ್ಲಿ, ಅದಕ್ಕೆ ಯೆಹೋವನು, ಕಾಯೇನನ ಪ್ರಾಣವನ್ನ ತೆಗೆದವನಿಗೆ 7ರಷ್ಟು ಪ್ರತಿದಂಡನೆ ಆಗುವುದು ಎಂದು ಹೇಳಿ ಅವನನ್ನ ಕಂಡವರು ಕೂಡದಂತೆ ಅವನ ಮೇಲೆ ಒಂದು ಗುರುತಿಟ್ಟನು. ಅವನು ಪಾಪವನ್ನ ಮಾಡಿ ದೇವರಿಂದ ಒಂದು ದಂಡನೆಯನ್ನ, ಶಾಪವನ್ನ ಪಡೆದುಕೊಂಡ್ರು ಆ ಒಂದು ಸ್ಥಿತಿಯಲ್ಲಿ ಅವನು ದೇವರ ಹತ್ರ ಮಾಡಿದಂತ ಪ್ರಾರ್ಥನೆಯನ್ನ ದೇವರು ಕೇಳಿ ಅವನನ್ನು ತಿರಸ್ಕರಿಸಲಿಲ್ಲ. ಆದರೆ ಅವನು ಮಾಡಿದಂಥ ಪ್ರಾರ್ಥನೆಯನ್ನ ದೇವರು ಕೇಳಿ, ದೇವರು ಕರುಣಾಮಯನು, ಕರುಣಾಸಾಗರನು, ಕೃಪೆಯಲ್ಲಿ ಐಶ್ವರ್ಯ ಉಳ್ಳಂತ ದೇವರು ಅವನು ಮಾಡಿದ ಒಂದು ಪ್ರಾರ್ಥನೆಯನ್ನ ಕೇಳಿ ಅವನಿಗೆ ಆ ಒಂದು ಕಾರ್ಯವನ್ನ ಹೇಳ್ತಿದ್ದಾರೆ. ಏನಂತ ಹೇಳಿದ್ರೆ, ಯಾರೆಲ್ಲ ಕಾಯೇನನ ಪ್ರಾಣವನ್ನ ತೆಗೆದವರು ಅವರಿಗೆ 7ರಷ್ಟು ಒಂದು ದಂಡನೆಯನ್ನ ಅವ್ರೇನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದನ್ನ ಕೇಳುವಂಥವ್ರು ಅವನ್ನ ಯಾರು ಕೊಲ್ಲದಾಗೆ ದೇವರು ಅವನಿಗೆ ಒಂದು ಸಂರಕ್ಷಣೆಯನ್ನ ದೇವರು ಕೊಡ್ತಾರೆ. ಅವನು ಕಾಯೇನನನ್ನ, ಏಬೆಲನನ್ನ ಸಾಯಿಸಿದ್ರು ಇಲ್ಲಿ ದೇವರು ಅವನ ಮರಣ ಅವನಿಗೆ ಆಗ್ಬಾರ್ದಂತೇಳಿ ಅವನಿಗೆ ಒಂದು ಸಂರಕ್ಷಣೆಯನ್ನ ದೇವರಲ್ಲಿ ಕೊಡ್ತಾರೆ. ಭೂಲೋಕದಲ್ಲಿ ನಾವು ನೋಡುವಾಗ ಆ ಫಸ್ಟ್ ಕೊಲೆಗಾರನ ಯಾರಂತ ಹೇಳಿದ್ರೆ ಈ ಒಂದು ಕಾಯೇನನು. ಆದ್ರೆ ದೇವರು ಈ ಒಂದು ಅವನ ಪ್ರಾರ್ಥನೆಯನ್ನು ಕೇಳಿ ಅವನನ್ನ ಏನ್ ಮಾಡ್ತಾರಂದ್ರೆ, ಅವನಿಗೆ ಯಾವುದೇ ಕಾರ್ಯಗಳಾಗದಾಗೆ ಅವನಿಗೆ ದೇವರು ಒಂದು ಸಂರಕ್ಷಣೆಯನ್ನ ದೇವರು ಕೊಡ್ತಾರೆ. ಅದಾದ್ಮೇಲೆ ಏನ್ ಹೇಳ್ತಾರೆ ಅಂದ್ರೆ, ಮುಂದೆ ಅದಾದ್ಮೇಲೆ ಎಂದು ಹೇಳಿ ಅವನನ್ನ ಕಂಡವರೆಲ್ಲ ಕೊಲ್ಲಕೂಡದಂತೆ ಅವನ ಮೇಲೆ ಒಂದು ಗುರುತನ್ನ ಇಟ್ಟನು. ಒಂದು
ಅವ್ನಿಗೆ ಯಾರು ಕೊಲ್ತಾರೋ ಅವನಿಗೆ ದಂಡನೆ ಆಗಬೇಕು. ಎರಡನೇದಾಗಿ ಅವನು ಯಾರು ಅವನನ್ನು ನೋಡಿ ಕೊಲ್ಲದಾಗಿ ಅವನ ಮೇಲೆ ಒಂದು ಗುರುತನ್ನು ಸಹ ಇಡ್ತಾರೆ. ಇವತ್ತು ಇದೇ ಕಾರ್ಯವನ್ನ ನೋಡುವಾಗ ನಮ್ಮ ಜೀವಿತದಲ್ಲೂ ನಾವು ಮಾಡಿದಂಥ ಪಾಪ, ನಾವು ಮಾಡಿದಂಥ ತಪ್ಪು, ನಾವು ಮಾಡಿದಂಥ ಅಪರಾಧ, ನಮಗೆ ಬರಬೇಕಾಗಿರುವಂಥ ದಂಡನೆಲ್ಲ ನಮ್ಮ ಮೇಲೆ ಬರಬೇಕಾಗಿತ್ತು. ಆದರೆ ದೇವರು, ಆ ಕರುಣಾಮಯನು, ಕರುಣಾಸಾಗರನು, ಕೃಪೆಯಲ್ಲಿ ಐಶ್ವರ್ಯ ಉಳ್ಳಂಥ ದೇವರು ನಮ್ಮ ಮೇಲೆ ಆ ಒಂದು ದಂಡನೆ ಬರದ ಹಾಗೆ ತನ್ನ ಕೃಪೆಯಿಂದ ದೇವರು ನಮ್ಮನ್ನು ಸಂರಕ್ಷಿಸಿದ್ದಾರೆ. ದೇವರು ನಮ್ಮನ್ನು ಕಾಪಾಡಿದ್ದಾರೆ. ಯಾವುದೇ ನಮ್ಮನ್ನು ಮುಟ್ಟದ ಹಾಗೆ ನಮ್ಮನ್ನು ದೇವರು ಏನು ಮಾಡಿದ್ದಾರೆ ಅಂದರೆ ಕಾಪಾಡಿದ್ದಾರೆ. ನಾವು ಯೇಸುವನ್ನು ಅಂಗೀಕರಿಸ್ಕೊಂಡಾದ ಮೇಲೆ ನಮಗೆ ಆ ದೇವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ತನ್ನ ಮಕ್ಕಳೆಂಬ ಒಂದು ಗುರುತನ್ನು ದೇವರು ನಮಗೆ ಕೊಟ್ಟು ನಮಗೇನು ಮಾಡಿದ್ದಾರೆ ಅಂದರೆ ಪವಿತ್ರಾತ್ಮನ ಎಂಬ ಒಂದು ಮುದ್ರೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಇದೆಲ್ಲ ಏನಂತ ಹೇಳಿದ್ರೆ ಅದೆಲ್ಲ ದೇವರ ಶುದ್ಧ ಕೃಪೆ, ದೇವರ ಪ್ರೀತಿ, ದೇವರ ಒಂದು ಕನಿಕರವಾಗಿದೆ. ಆದ್ದರಿಂದ ಈ ಒಂದು ಆ ದಿನದಲ್ಲಿ ನಾವು ನೋಡಿದ ಪ್ರಕಾರ ದೇವರು ಆ ಕೃಪೆಯಿಂದ ನಮಗೆ ಬರಬೇಕಾದಂಥ ದಂಡನೆಯನ್ನು ನಮಗೆ ಬರದ ಹಾಗೆ ಆ ದಂಡನೆಯಿಂದ ನಮ್ಮಿಂದ ತೆಗೆದಾಕಿ ಕೃಪೆಯಿಂದ ನಮ್ಮನ್ನು ಸಂರಕ್ಷಿಸಿದ್ದಾರೆ. ದೇವರು ತಾನೇ ಈ ಒಂದು ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.